ನಮಸ್ತೆ. ನಾನು ದೇವಕಿ. ಯದ್ಭಾವಂ ತದ್ಭವತಿ. ಅಷ್ಟಸಿದ್ಧಿ ನವನಿಧಿಗೆ ದಾತ ಅಸವರ ದೀನ ಜಾನಕಿ ಮಾತಾ. ಹನುಮಾನ್ ಚಾಲಿಸದಲ್ಲಿ ಬರುವ ಈ ಸಾಲುಗಳ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ. ಏನದು ತಿಳ್ಕೊಳ್ಳೋಣ. ಲಂಕೆಯಲ್ಲಿ ಹನುಮಂತ ಸೀತಾಮಾತೆಯನ್ನ ಕಂಡು ಶ್ರೀರಾಮನ ಉಂಗುರವನ್ನ ನೀಡಿ ಸೀತೆಯ ಮನಸ್ಸಿಗೆ ಧೈರ್ಯವನ್ನ ತುಂಬುತ್ತಾನೆ. ಆಗ ಸೀತಾಮಾತೆ ಹನುಮಂತನ ಭಕ್ತಿ, ವಿನಯ ಮತ್ತು ಸೇವಾ ಭಾವವನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಆ ಸಮಯದಲ್ಲಿ ಸೀತಾಮಾತೆ ಆಶೀರ್ವಾದ ಮಾಡಿ ಹೀಗೆ ಹೇಳ್ತಾಳೆ: ಹನುಮಂತ, ನಿನ್ನ ಭಕ್ತಿ ಅಪಾರವಾದದ್ದು. ನಿನ್ನ ಮೂಲಕ ಭಕ್ತರಿಗೆ ಅಷ್ಟಸಿದ್ಧಿಗಳು ಮತ್ತು ನವನಿಧಿಗಳು ದೊರಕಲಿ ಅಂತ. ಆ ದಿನದಿಂದಲೇ ಹನುಮಂತನು ಭಕ್ತರಿಗೆ ಶಕ್ತಿ, ಧೈರ್ಯ ಮತ್ತು ಐಶ್ವರ್ಯವನ್ನ ನೀಡುವಂತವನಾಗ್ತಾನೆ. ಆ ವರಗಳು ಯಾವುವು ಅಂದರೆ ಅಷ್ಟಸಿದ್ಧಿಗಳು ಮತ್ತು ನವನಿಧಿಗಳು. ಮೊದಲನೇದಾಗಿ ಅಷ್ಟಸಿದ್ಧಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಷ್ಟಸಿದ್ಧಿಗಳು ಅಂದ್ರೆ 8 ದಿವ್ಯ ಶಕ್ತಿಗಳು. ಅವು ಯಾವುವು ಅಂದ್ರೆ ಅಣಿಮ, ಅಣುವಿನಷ್ಟು ಚಿಕ್ಕದಾಗುವ ಶಕ್ತಿ; ಮಹಿಮ, ಬಹಳ ದೊಡ್ಡದಾಗುವ ಶಕ್ತಿ; ಗರಿಮ, ಬಹಳ ಭಾರಿಯಾಗುವ ಶಕ್ತಿ; ಲಘಿಮ, ತುಂಬಾ ಹಗುರವಾಗುವ ಶಕ್ತಿ; ಪ್ರಾಪ್ತಿ, ಎಲ್ಲೆಡೆ ತಲುಪುವ ಶಕ್ತಿ; ಪ್ರಾಕಾಮ್ಯ, ಮನಸ್ಸಿನಲ್ಲಿ ಬಯಸಿದ್ದನ್ನ ಸಾಧಿಸುವ ಶಕ್ತಿ; ಈಶಿತ್ವ, ಎಲ್ಲವನ್ನೂ ಆಳುವ ಶಕ್ತಿ; ವಶಿತ್ವ, ಎಲ್ಲವನ್ನೂ ವಶಪಡಿಸಿಕೊಳ್ಳುವ ಶಕ್ತಿ. ಇನ್ನು ಎರಡನೆಯದು ನವನಿಧಿಗಳು, ಅಂದ್ರೆ 9 ಧನ ಸಂಪತ್ತುಗಳು. ಇವುಗಳನ್ನ ಸಾಮಾನ್ಯವಾಗಿ ಧನದ ದೇವರಾದ ಕುಬೇರನಿಗೆ ಸಂಬಂಧಪಟ್ಟ ಸಂಪತ್ತುಗಳು ಅಂತ ಹೇಳ್ತಾರೆ. ಅವು ಯಾವುವು ಅಂದ್ರೆ ಪದ್ಮ, ಮಹಾಪದ್ಮ, ಶಂಖ, ಮಕರ, ಕಚ್ಚಪ, ಮುಕುಂದ, ಕುಂದ, ನೀಲ ಮತ್ತು ಖರ್ವ. ಯಾರು ಭಕ್ತಿಯಿಂದ ಹನುಮಂತನನ್ನ ನೆನೆದು ಪೂಜಿಸ್ತಾರೋ ಅಂಥವರು ಶಕ್ತಿ, ಧೈರ್ಯ, ಐಶ್ವರ್ಯ ಮತ್ತು ಹನುಮಂತನ ಕೃಪೆಗೆ ಪಾತ್ರರಾಗ್ತಾರೆ. ಅಂಜನಾನಂದನಂ ವೀರಂ ಜಾನಕಿ ಶೋಕ ನಾಶನಂ ಕಪೀಶಾಮಕ್ಷಹಂ ತಾರಂ ವಂದೇ ಲಂಕಾ ಭಯಂಕರಂ ಮನೋಜವಂ ಮಾರುತಾತುಲ್ಯ ವೇಗಂ ಜಿತೇಂದ್ರಿಯಾಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ.